ನಾಗೇಂದ್ರ ವಿರುದ್ಧ ದೋಸ್ತಿ ತಿರುಗಿ ಬಿದ್ದಿದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ. ಕೇವಲ ಸದನದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇವೆ. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇವೆ. ಟಾರ್ಗೆಟ್ ಮಿನಿಸ್ಟರ್ ನಾಗೇಂದ್ರ, ಎರಡೂ ಸದನದಲ್ಲಿ ಕೋಲಾಹಲ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಸರ್ಕಾರದ ವಿರುದ್ಧ ದೋಸ್ತಿ ಅಸ್ತ್ರ. ಬಳ್ಳಾರಿ, ಬೆಳಗಾವಿ, ತುಮಕೂರು, ಮೈಸೂರಲ್ಲಿ ನಾಗೇಂದ್ರ ವಿರುದ್ಧ ಕಹಳೆ. ವಾಲ್ಮೀಕಿ ಸ್ಕ್ಯಾಮ್ ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ. ಮೊದಲು ಒಂದು ಬಾರಿ ಇದೇ ವಿಚಾರಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದ ಸರ್ಕಾರ ಮತ್ತೊಮ್ಮೆ ಸಂಕಷ್ಟದಲ್ಲಿ ಸಿಲುಕಿದೆ. ವಿಪಕ್ಷಗಳು ಮತ್ತೊಮ್ಮೆ ಸಚಿವ ನಾಗೇಂದ್ರ ತಲೆದಂಡಕ್ಕೆ ಒತ್ತಾಯಿಸುತ್ತಿವೆ. ಸಚಿವ ಸ್ಥಾನ ಸಿಕ್ಕಾಗಿನಿಂದಲೂ ನಾಗೇಂದ್ರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದ ದೋಸ್ತಿ ಸೋಮವಾರ ಮುಂಗಾರು ಕಲಾಪದಲ್ಲಿ ಅಬ್ಬರಿಸಿವೆ. ಸಚಿವ ಸ್ಥಾನದಿಂದ ನಾಗೇಂದ್ರ ತಲೆದಂಡ ಆಗಲೇಬೇಕು ಅಂತ ಒತ್ತಾಯಿಸಿವೆ. ಈಗಲೇ ನಾಗೇಂದ್ರ ರಿಸೈನ್ ಮಾಡಲಿ, ದೋಸ್ತಿ ಸದಸ್ಯರಿಂದ ಬಿಗಿಪಟ್ಟು. ಚಾಮರಾಜನಗರ ಎನ್ಕೌಂಟರ್ ವಿಚಾರದಲ್ಲಿ ಭಾರೀ ಜಟಾಪಟಿ ನಡೆದಿತ್ತು. ನಂತರ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದರು. ಸುನಿಲ್ ಕುಮಾರ್, ಆರ್ ಅಶೋಕ್ ಸೇರಿದ ಹಾಗೆ ಹಲವರು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ದು, ಈ ವೇಳೆ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ನಡುವೆ ವಾಕ್ಸಮರ ನಡೆದೋಯ್ತು. ಕಳಂಕಿತ ವ್ಯಕ್ತಿಗೆ ಯಾಕೆ ಸಚಿವ ಸ್ಥಾನ ನೀಡಿದ್ರಿ ಅಂತ ವಿಪಕ್ಷಗಳ ಸದಸ್ಯರು ಕಿಡಿಕಾರಿದ್ರು. ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು, ರಾಜೀನಾಮೆ ಪಡೆಯುವವರೆಗೂ ಕಲಾಪ ನಡೆಸಲು ಬಿಡಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ವಿಪಕ್ಷಗಳು ನೋಟಿಸ್ ಕೊಡದೆ ಈ ರೀತಿ ಚರ್ಚೆ ಮಾಡಲು ಸಾಧ್ಯವಿಲ್ಲ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರು. ದೋಸ್ತಿ ಪ್ರತಿಭಟನೆ ಮುಂದುವರಿಯಿತು. ಸದನದಲ್ಲಿ ನಿಂತುಕೊಂಡೇ ಸರ್ಕಾರ ಮತ್ತು ನಾಗೇಂದ್ರ ವಿರುದ್ಧ ಘೋಷಣೆಗಳು ಹೆಚ್ಚಾಗಿದ್ವು. ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ನಾಗೇಂದ್ರ ರಾಜೀನಾಮೆಗೆ ಪರಿಷತ್ನಲ್ಲೂ ಪಟ್ಟು. ನಾಗೇಂದ್ರ ರಾಜೀನಾಮೆಗೆ ಪರಿಷತ್ನಲ್ಲೂ ದೋಸ್ತಿ ನಾಯಕರು ಪಟ್ಟು ಹಿಡಿದರು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಷಯ ಪ್ರಸ್ತಾಪಿಸಿದ್ದು, ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ರು. ನಂತರ ವಿಪಕ್ಷಗಳ ಸದಸ್ಯರೆಲ್ಲ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪರಿಶಿಷ್ಟರಿಗೆ ನ್ಯಾಯ ಕೊಡಿ ಅನ್ನೋ ಘೋಷಣೆಗಳು ಮೊಳಗಿದ್ವು. ಇವತ್ತಿನ ದಿವಸ ನಾವು ಏನು ಹೋರಾಟವನ್ನು ಮುಂದುವರಿಸಿದ್ದೇವೆ, ಸದನದಲ್ಲಿ ಯಾವುದೇ ಕಾರಣಕ್ಕೆ ಹಿಂಪಡೆಯುವ ಪ್ರಮೇಯವೇ ಉದ್ಭವಿಸೋದಿಲ್ಲ. ರಾಜೀನಾಮೆ ಕೊಡದ ಹೊರತು ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ರಾಜೀನಾಮೆ ಕೊಡಬೇಕು, ಆದ ನಂತರ ಸದನಕ್ಕೆ ನಾವು ಸಹಕಾರ ಕೊಡುವವರು ಇದ್ದೇವೆ. ಮುಂಗಾರು ಕಲಾಪದಲ್ಲಿ ಇದೆಲ್ಲ ನಡೆಯುತ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದ ಹಲವೆಡೆ ಬಿಜೆಪಿ ಹೋರಾಟ ನಡೆಸಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎನ್ ಆನಂದಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಚಿವ ನಾಗೇಂದ್ರ ವಿರುದ್ಧ ಜಿಲ್ಲಾ ಬಿಜೆಪಿ ಘಟಕದ ಎಸ್ಟಿ ಮೋರ್ಚಾ ಪ್ರತಿಭಟನೆ ನಡೆಸಿತು. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿದ ಹಾಗೆ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ಶುರು ಮಾಡಿದ್ದಾರೆ. ನಾಗೇಂದ್ರ ತವರು ಜಿಲ್ಲೆ ಬಳ್ಳಾರಿಯಲ್ಲೂ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಜೋರಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದ್ದು, ಬೆಳಗಾವಿಯಲ್ಲಿ ಡಿಸಿ ಕಚೇರಿ ಮುಂಭಾಗದಲ್ಲೂ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ರು. ವಾಲ್ಮೀಕಿ ಸಮಾಜದ ಹಣ ಲೂಟಿ ಮಾಡಿದ ಬಿ ನಾಗೇಂದ್ರ ವಜಾ ಮಾಡಬೇಕೆಂದು ಆಗ್ರಹಿಸಿದ್ರು. ಈ ಪ್ರತಿಭಟನೆಯಲ್ಲಿ ಮಾಜಿ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್, ಅನಿಲ್ ಬೆನಕೆ, ಮಹೇಶ್ ಕುಮಟಳ್ಳಿ ಸೇರಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ವಿಪಕ್ಷಗಳ ಹೋರಾಟ ತೀವ್ರವಾಗಿದೆ. ರಾಜೀನಾಮೆ ಕೊಡಲೇಬೇಕು ಅನ್ನೋ ಒತ್ತಾಯ ಜೋರಾಗಿದೆ. ಈಗ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದ್ದು ಮುಂದೇನು ಮಾಡುತ್ತೆ ಕಾದು ನೋಡಬೇಕಿದೆ.